ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ಸಂಚಿಕೆಯಲ್ಲಿ 2023 ಆಗುವಂತಹ ಎಲ್ಲ ನೋಟಿಫಿಕೇಶನ್ಸ್ ನೋಡಿದ್ವಿ. ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ಸ್, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, LIC AAO ಆಗಿರ್ಬೋದು, SSC ಎಕ್ಸಾಮ್ಸ್ ಆಗಿರ್ಬೋದು. ಸೊ ಎಲ್ಲ ನೋಟಿಫಿಕೇಶನ್ಸ್ ನಾವು ನೋಡಿದ್ವಿ. ಸೊ ಈಗ ಅದೇ ರೀತಿಯಾದಂತಹ ಒಂದು ಹೊಸ ನೋಟಿಫಿಕೇಶನ್ ಜೊತೆ ನಾ ಬಂದಿದ್ದೇನೆ. SSC MTS 11,409 ಹುದ್ದೆಗಳಿಗೆ ಏನು ಎಕ್ಸಾಮ್ ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಇದರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏಜ್ ಲಿಮಿಟ್, ಎಕ್ಸಾಮ್ ಪ್ಯಾಟರ್ನ್ ಏನ್ ಚೇಂಜ್ ಆಗಿದೆ, ಸೊ ಸಿಲೆಬಸ್ ಏನಿರುತ್ತೆ, ಯಾಕೆ ಕನ್ನಡಿಗರಿಗೆ ಈ ಬಾರಿ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ಕನ್ನಡದಲ್ಲಿ ಕೂಡ ನೀವು ಈ ಪರೀಕ್ಷೆನ ತಗೋಬಹುದಾಗಿರುತ್ತೆ. ಸೊ ಇದನ್ನ ಯಾವ ರೀತಿ ಅಪ್ಲಿಕೇಶನ್ಸ್ ನ ಫಿಲ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಆನ್ಲೈನ್ ಅಲ್ಲಿ ಹಲವಾರು ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರೋ ಕಾರಣ ಸೊ ನಾವು ಒಂದು ನಿಖರವಾದ ಮಾಹಿತಿ ಜೊತೆಗೆ ನೋಟಿಫಿಕೇಶನ್ ಜೊತೆಗೆ ನಿಮಗೆ ತಗೊಂಡ್ಬಂದಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಯಾವಾಗ ಅಪ್ಲಿಕೇಶನ್ ಫಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಯಾವಾಗ ಕೊನೆ ದಿನಾಂಕ ಇದೆ, ಯಾವ ರೀತಿ ಆನ್ಲೈನ್ ಫೀಸ್ ಪೇಮೆಂಟ್ ಅನ್ನ ಮಾಡಬಹುದು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏಜ್ ಲಿಮಿಟ್ ಏನಿರ್ಬೇಕು, ಅಪ್ಲಿಕೇಶನ್ ಫೀಸ್ ಏನಿರ್ಬೇಕು, ಹಾಗೆ ಎಷ್ಟು ವೇಕೆನ್ಸೀಸ್ ಇದೆ, ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನ ನಿಮಗೆ KKR ಕರ್ನಾಟಕ ಕೇರಳ ರೀಜನ್ ಅಂತ ಏನ್ ಕರಿತೇವೆ. ಸೊ ಇದರಲ್ಲಿ ಎಷ್ಟು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಈ ವರ್ಷ ಚೇಂಜ್ ಆಗಿದೆ. ಸೊ ಇದುವರೆಗೂ ಇದ್ದಂತಹ ಪ್ಯಾಟರ್ನ್ ಒಂದ್ ರೀತಿ ಇತ್ತು. ಅಂದ್ರೆ ಈ ವರ್ಷ ಕಾಲ್ ಮಾಡಿರುವಂತಹ SSC ಎಕ್ಸಾಮ್ ನ MTS ಎಕ್ಸಾಮ್ ಏನಿದೆ, ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಇದನ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ, ಜೊತೆಗೆ ಯಾವ ರೀತಿ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್, ಪ್ರಮುಖವಾದ ದಿನಾಂಕಗಳು ಈ ಅಪ್ಲಿಕೇಶನ್ಸ್ ನೀವು ನೋಡೋದಾದ್ರೆ 18 ಜನವರಿಗೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವು ssc.nic.in ಅನ್ನೋ ಒಂದು ವೆಬ್ಸೈಟ್ ಏನಿದೆ, ಸೊ ಇಲ್ಲಿಗೆ ಹೋಗ್ಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ ಗೆ ಹೋಗಿ ತಮ್ಮ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾರು ತಮ್ಮ ಪ್ರೊಫೈಲ್ ಅನ್ನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಸೊ ಅವರು ಲಾಗಿನ್ ಅನ್ನ ಮಾಡಿ ಈ MTS ಅಂಡ್ ಹವಲ್ದಾರ್ ಅಂತ ಏನ್ ಎಕ್ಸಾಮ್ ಇದೆ, ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಅನ್ನ ತುಂಬಬೇಕಾಗುತ್ತೆ. ಈ MTS ಅಂದ್ರೆ ಏನು ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳ್ಬಿಟ್ಟು, ಜೊತೆಗೆ ಹವಲ್ದಾರ್ ಏನಿದೆ ಇದು ಒಂದು ರೀತಿ ನೀವು ಕಾನ್ಸ್ಟೇಬಲ್ ರೀತಿ ಕರಿಬಹುದು. ಸೊ ಹವಲ್ದಾರ್ CBIN ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಡಿಯಲ್ಲಿ ನೀವು ಹವಲ್ದಾರ್ ಆಗಿರ್ತೀರಾ. ಸೊ ಇವೆರಡು ಹುದ್ದೆಗಳಿಗೆ ನಿಮಗೆ ಈ ನೋಟಿಫಿಕೇಶನ್ಸ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದು 17 ಫೆಬ್ರವರಿ 2023 ಆಗಿರುತ್ತೆ. ಅಂದ್ರೆ 17th ಫೆಬ್ರವರಿ ತನಕ ನಿಮ್ಗೆ ಟೈಮ್ ಇದೆ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ. ಸೊ ಸೂಕ್ತವಾಗಿ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಿ. ಇನ್ನು ಲಾಸ್ಟ್ ಡೇಟ್ ಯಾವಾಗಿದೆ ಆ ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ ಅಂದ್ರೆ 19 ಫೆಬ್ರವರಿ ಆಗಿರುತ್ತೆ. ಸೊ ನೀವು ಚಲನ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ಫೀಸ್ ಅನ್ನ ಪೇ ಮಾಡಬಹುದಾಗಿರುತ್ತೆ. ಇನ್ನು ನೀವು ಮಾಡಿರುವಂತಹ ಅಪ್ಲಿಕೇಶನ್ ಫಿಲ್ ಅಲ್ಲಿ ಏನಾದ್ರು ಕರೆಕ್ಷನ್ಸ್ ಮಾಡೋದಿದ್ರೆ 23 ರಿಂದ 24 ಫೆಬ್ರವರಿಗೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಜೊತೆಗೆ ಯಾವಾಗ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅನ್ನೋದಾದ್ರೆ ಏಪ್ರಿಲ್ 2023 ಅಂದ್ರೆ ನಿಮ್ಗೆ ಇನ್ನೂ ಕೂಡ ಸಮಯ ಸಿಗುತ್ತೆ. ನಾವಿನ್ನೂ ಜನವರಿಯ ಕೊನೆಯ ಹಂತದಲ್ಲಿದ್ದೇವೆ. ಫೆಬ್ರವರಿ, ಮಾರ್ಚ್, ಇನ್ನು ಏಪ್ರಿಲ್ ನಲ್ಲಿ ನಿಮಗೆ ಈ ಎಕ್ಸಾಮ್ ಆಗಲಿದೆ. ಸೊ ನೀವು ಸೂಕ್ತವಾದಂತಹ ತಯಾರಿ ಕೂಡ ಈ ಎಕ್ಸಾಮ್ ಗೆ ಮಾಡಬಹುದು. 11,409 ಹುದ್ದೆಗಳಿದೆ. ಸೊ ನಿಮ್ಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಮತ್ತೆ ಈ ಬಾರಿ ಕನ್ನಡದಲ್ಲಿ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಯಾರ್ಯಾರು SSLC ಅನ್ನ ಪಾಸ್ ಮಾಡಿದೀರಾ, ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಅಥವಾ ಈಕ್ವಲೆಂಟ್ ಟು ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿದೀರಾ, ಸೊ ಅವ್ರೆಲ್ಲರೂ ಕೂಡ ಈ ಎಕ್ಸಾಮ್ ಗೆ ಹಾಕ್ಬೋದು. ಸೊ ಇಲ್ಲ ಅಂದ್ರೂ ಕೂಡ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಇದನ್ನ ಒಮ್ಮೆ ಅಪ್ಲೈ ಮಾಡಿ ನೋಡಿ. ಸೊ ಯಾವ ರೀತಿ ಎಕ್ಸಾಮ್ ಇದೆ, ಯಾವ ರೀತಿ ಕರೆಂಟ್ ಅಫೇರ್ಸ್ ಅನ್ನ ಅಪ್ರೋಚ್ ಮಾಡ್ತಿದ್ದಾರೆ, ಹಿಸ್ಟ್ರಿ ಕ್ವಶನ್ಸ್ ನ ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ, ಇಂಗ್ಲಿಷ್ ಕ್ವಶನ್ಸ್ ಆಗಿರ್ಬೋದು, ರೀಸನಿಂಗ್, ಕ್ವಾಂಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದೊಂದು ಇದಕ್ಕೋಸ್ಕರ ನೀವು ಇದನ್ನ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನು ಏಜ್ ಲಿಮಿಟ್ ಹೇಳೋದಾದ್ರೆ 18 to 25 years ಫಾರ್ MTS ಅಂಡ್ ಹವಲ್ದಾರ್ ಇನ್ CBN ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂತ ಕರಿತೇವೆ. ಅಂದ್ರೆ 1998 ಇಂದ 2005 ಒಳಗೆ ಬೋತ್ ಡೇಟ್ ಇನ್ಕ್ಲೂಸಿವ್ 18 ರಿಂದ 25 ವರ್ಷದ ವಯಸ್ಸಿನವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದ್ರೆ 27 ವರ್ಷ ತನಕ CBIC ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಹವಲ್ದಾರ್ ಪೋಸ್ಟ್ ಗಳಿಗೆ ಮತ್ತು ಕೆಲವು MTS ಪೋಸ್ಟ್ ಗಳಿಗೆ 27 ವರ್ಷ ತನಕ ಇದನ್ನ ನಿಮಗೆ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 1996 ಇಂದ 2005 ತನಕ ಹುಟ್ಟಿದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಇನ್ನು ನಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಗೊತ್ತಾಯ್ತು, ಏಜ್ ಲಿಮಿಟ್ ಗೊತ್ತಾಯ್ತು. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳಿದ್ರೆ SC ಮತ್ತು ST ಆಗಿರ್ಬೋದು, PWD ಆಗಿರ್ಬೋದು ಅಥವಾ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ಅವರಿಗೆ ಯಾವುದೇ ರೀತಿಯಾದಂತಹ ಶುಲ್ಕವಿರೋದಿಲ್ಲ. ಮತ್ತೆ ಜನರಲ್, ಅನ್ರಿಸರ್ವ್ಡ್ ಮತ್ತೆ OBC ಅವರಿಗೆ 100 ರೂಪೀಸ್ ಫೀಸ್ ಇರುತ್ತೆ. ಸೊ ಕೇವಲ 100 ರೂಪೀಸ್ ಅನ್ನ ಕಟ್ಟಿ ನೀವು SSC ಎಕ್ಸಾಮ್ಸ್ ಅನ್ನ ಬರೀತಾ ಹೋಗಬಹುದು. ಇನ್ನು ವೇಕೆನ್ಸೀಸ್ ನ ಇತ್ತೀಚೆಗಷ್ಟೇ SSC ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಟೆಂಟೇಟಿವ್ ವೇಕೆನ್ಸೀಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಯಾವುದು ಅಬ್ಸರ್ವ್ ಮಾಡಬೇಕು
ಮಾಡ್ಬೇಕು ಅಂದ್ರೆ ಇಲ್ಲಿ KKR ಅಂತ ಇದೆಯಲ್ಲ, ಸೊ ಕರ್ನಾಟಕ ಕೇರಳ ರೀಜನ್ ಅಲ್ಲಿ ಸೊ ಅದನ್ನ ಮಾಡಬೇಕು. ಸೊ ನೋಡಿ, ಟೆಂಟೇಟಿವ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಅಂಡ್ ಹವಲ್ದಾರ್ CBIC ಅಂಡ್ CBN ಎಕ್ಸಾಮಿನೇಷನ್ ಇನ್ ರೀಜನ್ ವೈಸ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಕೇರಳ ರೀಜನ್ ಅಲ್ಲಿ ನೋಡಿ 98, 52, 34 ಈ ರೀತಿ ಒಟ್ಟಾರೆಯಾಗಿ ಹಲವಾರು ಹುದ್ದೆಗಳಿದೆ. ಇನ್ನು MTS ಟು ದ ಏಜ್ ಗ್ರೂಪ್ ಆಫ್ 18 to 25 ಟು ದ ಏಜ್ ಗ್ರೂಪ್ ಆಫ್ 18 to 27 ಹವಲ್ದಾರ್. ಸೊ ಒಟ್ಟಾರೆಯಾಗಿ ನಿಮ್ಗೆ 11,409 ಪೋಸ್ಟ್ ಇದೆ. ಸೊ ನಮ್ಮ ರೀಜನ್ ಅಲ್ಲಿ, ಕರ್ನಾಟಕ ಕೇರಳ ರೀಜನ್ ಅಲ್ಲಿ ನೀವು ನೋಡೋದಾದ್ರೆ 229 ಪ್ಲಸ್ 529 ಈ ರೀತಿಯಾದಂತ ಪೋಸ್ಟ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಒಳ್ಳೆ ಪೋಸ್ಟ್ ಗಳು ಕೂಡ ನಿಮ್ಗೆ ಕಾಲ್ ಆಗಿದೆ. ಇನ್ನು ರೀಜನ್ ವೈಸ್ ನೋಡೋದಾದ್ರೆ ನಮ್ಮ KKR ಅಲ್ಲಿ ಕೂಡ ಹಲವಾರು ಪೋಸ್ಟ್ ಇದೆ. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಅಪ್ಲಿಕೇಶನ್ ಹಾಕ್ತಾ ಹೇಗೆ ರೀಜನಲ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾ ಯಾವ ರೀತಿ ತೋರಿಸುತ್ತೆ ಅದನ್ನ ನಿಮಗೆ ತಗೊಬಂದಿದ್ದೀನಿ. ಇಲ್ಲಿ ನೋಡಿ, ಮೀಡಿಯಂ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBE ಅಂತ ಇದೆ. ನಿಮಗೆ ಸೆಲೆಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ಯಾರ್ಯಾರು ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ತೀರಾ ಅವ್ರಿಗೆ ಪರೀಕ್ಷೆ ಇಂಗ್ಲಿಷ್ ನಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ, ನೀವು ಒಂದನ್ನ ಗಮನಿಸಬೇಕು, ಇಲ್ಲಿ 8ನೇ ಆಪ್ಷನ್ ಆಗಿ ನಮ್ಮ ಕನ್ನಡವನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈ SSC ಎಕ್ಸಾಮ್ ಕನ್ನಡದಲ್ಲಿ ಇರಲಿದೆ. ಸೊ ಹಾಗಾಗಿ ಯಾರ್ಯಾರು ಕನ್ನಡದಲ್ಲಿ ಪರೀಕ್ಷೆನ ಎದುರಿಸಬೇಕಂತಿರ್ತೀರೋ ಸೊ ಅವರೆಲ್ಲರೂ ಕೂಡ ಈ ಕನ್ನಡ ಆಪ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಕಸ್ಮಾತ್ ನೀವು ಇಂಗ್ಲಿಷ್ ಅನ್ನ ಕೊಟ್ರೆ ನಿಮಗೆ ಪರೀಕ್ಷೆ ಇಂಗ್ಲಿಷ್ ನಲ್ಲೇ ಇರುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಒಮ್ಮೆ ಗಮನದಲ್ಲಿ ಮಾಡ್ಬೇಕಾಗುತ್ತೆ. ಇನ್ನು ಪ್ರಯಾರಿಟಿ ಲಿಸ್ಟ್ ನೋಡಿ, ನಿಮ್ಗೆ ಜಾಬ್ ಎಲ್ಲಿ ಆಗ್ಬೇಕು ಅಂತ ಇರುತ್ತೋ ಸೊ ಆ ಪ್ರಯಾರಿಟಿ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಸ್ಟೇಟ್, ಯೂನಿಯನ್ ಟೆರಿಟರಿ ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಒಂದು ಕೋಡ್ ಇರುತ್ತೆ. ಸೊ ಆ ಕೋಡ್ ಅನ್ನ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಸರ್ ಸುಮಾರು ಕೋಡ್ ಇದೆ ಸರ್, ನಾವು ಕರ್ನಾಟಕದವರು ಎಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿ ತೋರಿಸಿದ್ದೇನೆ. ಸೊ 64 ಮತ್ತು 67 ಪೋಸ್ಟ್ ಗಳೇನಿದೆ, ಸೊ ಇವೆರಡು ಪೋಸ್ಟ್ ಗಳಿಗೆ ನಿಮಗೆ ನಮ್ಮ ಕರ್ನಾಟಕಕ್ಕೆ ಸಿಗ್ತಾ ಹೋಗುತ್ತೆ. MTS ನಮ್ಮ 67 ಬಂದು MTS ಇದೆ, 64 ಬಂದು ಹವಲ್ದಾರ್ ಇದೆ. ಸೊ ನೀವೆರಡು ಪ್ರಿಫರೆನ್ಸ್ ಅನ್ನ ಕೊಟ್ಬಿಟ್ಟು ನಮ್ಮ 67 ಕೋಡ್ ಮತ್ತೆ 64 ಕೋಡ್ ಅನ್ನ ನೀವು ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಇರುವಂತಹ ನಿಮಗೆ MTS ಜೊತೆಗೆ ಹವಲ್ದಾರ್ ಆಗ್ಬಿಟ್ಟು ಜೊತೆಗೆ ನೀವು ನೆಕ್ಸ್ಟ್ ಕಾಲಮ್ ಅಲ್ಲಿ X ಅಂತ ಕೊಟ್ರಿ ಅಂತ ಹೇಳಿದ್ರೆ ಉಳಿದ ಎಲ್ಲ ಕಾಲಮಿಗೆ ಕೂಡ X ಅಂತ ತಗೊಳುತ್ತೆ. ಸೊ ಅವಾಗ ನೀವು ಕೇವಲ ಇವೆರಡು ರೀಜನ್ ಗೆ ಅಪ್ಲಿಕೇಶನ್ ಆಗ್ತಿರೋ ತರ ಆಗತ್ತೆ. ಇನ್ನು ಅಕಸ್ಮಾತ್ ನಿಮಗೆ ಬೇರೆ ಕಡೆ ಲೊಕೇಶನ್ ಅಲ್ಲಿ ಕೂಡ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ನೀವು ಉತ್ತರ ಪ್ರದೇಶದಲ್ಲಿ MTS ಆಗಬೇಕಾಗಿರ್ಬೋದು ಅಥವಾ ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಗೋವಾ ಆಗಿರ್ಬೋದು, ಸೊ ಇಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅಥವಾ ಇಲ್ಲೆಲ್ಲ ನೀವು ವರ್ಕ್ ಮಾಡೋಕೆ ಆಸಕ್ತಿ ಇತ್ತು ಅಂದ್ರೆ ನೀವು ಈ ಕೋಡ್ ಗಳನ್ನ ಹಂಗೆ ಅದೇ ಆರ್ಡರ್ ಅಲ್ಲಿ ಫಿಲ್ ಮಾಡ್ತಾ ಪ್ರಯಾರಿಟಿ ಲಿಸ್ಟ್ ಅನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ನಿಮಗೆ ಎಕ್ಸಾಮ್ ಪಾಸ್ ಆದ ನಂತರ ಈ ಪ್ರಯಾರಿಟಿ ಲಿಸ್ಟ್ ಮುಖಾಂತರನೇ ನಿಮಗೆ ಪೋಸ್ಟಿಂಗ್ಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಕನ್ನಡದವರಿಗೆ 67 ಮತ್ತು 64 ಕೋಡ್ ಗಳನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕಾಗುತ್ತೆ. ಇನ್ನು ನೋಡಿ, ನಾನು ನಿಮಗೆ ಹೇಳಿದೆ ಈ ಬಾರಿ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದುವರೆಗೂ ಯಾವ ರೀತಿ ಇರ್ತಿತ್ತು ಅಂದ್ರೆ 25 ಪ್ರಶ್ನೆಗಳು ಇರ್ತಿತ್ತು. ಸೊ ಅಬಿಲಿಟಿ 25 ಪ್ರಶ್ನೆ, ರೀಸನಿಂಗ್ 25, ಜನರಲ್ ಅವೇರ್ನೆಸ್ 25, ಇಂಗ್ಲಿಷ್ 25, ಒಟ್ಟಾರೆ 100 ಪ್ರಶ್ನೆಗಳು 200 ಅಂಕಗಳಿಗೆ ಇರ್ತಿತ್ತು. ಒಂದು 157 ಹಂಗೆ ಕಟ್ ಆಫ್ ಅನ್ನ ಇಡಲಾಗ್ತಾ ಇತ್ತು. ಬಟ್ ಈ ಬಾರಿ ಆ ರೀತಿ ಇಲ್ಲ. ಈ ಬಾರಿ SSC MTS ನಲ್ಲಿ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನೋಡಿ, ಸೆಷನ್ 1, ಸೆಷನ್ 2 ಅಂತ ಹೇಳ್ಬಿಟ್ಟು 2 ಸೆಷನ್ ಅನ್ನ ಡಿವೈಡ್ ಮಾಡಿದ್ದಾರೆ. ಸೊ ಮೊದಲನೇ ಸೆಷನ್ ಅಲ್ಲಿ ನಿಮಗೆ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಅಬಿಲಿಟಿನ 20 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪ್ರತಿ ಪ್ರಶ್ನೆಗೆ 3 ಅಂಕಗಳು, ಅಂದ್ರೆ ಒಟ್ಟಾರೆಯಾಗಿ 20 ಪ್ರಶ್ನೆಗಳಿಗೆ 60 ಅಂಕಗಳನ್ನ ಕೇಳಲಾಗತ್ತೆ. ಇನ್ನು ರೀಸನಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ 20 ಪ್ರಶ್ನೆ 60 ಅಂಕಗಳು, ಅಂದ್ರೆ ಒಂದು ಪ್ರಶ್ನೆಗೆ 3 ಅಂಕಗಳಿರುತ್ತೆ. ಸೊ 20 ಪ್ರಶ್ನೆಗೆ 60 ಅಂಕಗಳು ನಿಮಗೆ ಒಂದು ಸೆಕ್ಷನ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಟೈಮ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 45 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ ಮೊದಲನೇ ಸೆಷನ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ. ಇನ್ನು ಎರಡನೇ ಸೆಷನ್ ಇದೆ. ಮತ್ತೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕು, ಈ ಮೊದಲನೇ ಸೆಷನ್ಗೆ ನೋ ನೆಗೆಟಿವ್ ಮಾರ್ಕಿಂಗ್, ಅಂದ್ರೆ ನೆಗೆಟಿವ್ ಕೃಪಾಂಕಗಳು ಅಂತ ಏನ್ ಕರಿತೇವೆ, ಋಣಾತ್ಮಕ ಅಂಕಗಳು ಅಂತ, ಅದು ಇಲ್ಲ. ಸೆಷನ್ 1 ಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಗೆ ನೆಗೆಟಿವ್ ಇರೋದಿಲ್ಲ ಈ ಬಾರಿ MTS ಅಲ್ಲಿ. ಹಾಗಾದ್ರೆ ನೆಗೆಟಿವ್ ಎಲ್ಲಿದೆ ಅಂತ ಹೇಳಿದ್ರೆ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಇದು 25 ಪ್ರಶ್ನೆಗಳಿರುತ್ತೆ. ಇದಕ್ಕೂ ಕೂಡ 3 ಅಂಕಗಳು, ಅಂದ್ರೆ ಒಟ್ಟಾರೆಯಾಗಿ 75 ಅಂಕಗಳು. ಸೊ 60, 60, 75, 75. ಸೊ ಈ ರೀತಿ ನಿಮಗೆ ಟೋಟಲ್ ಮಾರ್ಕ್ಸ್ ಗೆ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಮೆರಿಟ್ ಬರಬೇಕು ಅಂದ್ರೆ 270 ಅದು ಎರಡು ಸೆಷನ್ ಅನ್ನ ಸೇರಿಸಿ 270 ಅನ್ನು ಸ್ಕೋರ್ ಮಾಡಬೇಕಾಗತ್ತೆ. ಎರಡನೇ ಸೆಷನ್ ಗೆ ಕೂಡ 45 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ.
ಎರಡು ಸೆಷನ್ಗೆ ಕೂಡ ನಿಮಗೆ 45 ನಿಮಿಷಗಳ ಕಾಲಾವಕಾಶ ಇರುತ್ತೆ ತಲಾ. ಇನ್ನು ಎರಡನೇ ಸೆಷನ್ಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ನಿಮಗೆ ಮೆರಿಟ್ ಬರಬೇಕಾದಲ್ಲಿ 270ಕ್ಕಿಂತ ಎರಡು ಸೆಷನ್ ಅನ್ನು ಸೇರಿಸಿ ಅಧಿಕ ಮಾರ್ಕ್ಸ್ ಅನ್ನು ತೆಗಿಬೇಕಾಗುತ್ತೆ. ಇದು ನಿಮಗೆ ಗಮನದಲ್ಲಿರಲಿ. ರೀಸನಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಗೆ ನೆಗೆಟಿವ್ ಇಲ್ಲ, ಇಂಗ್ಲಿಷ್ ಮತ್ತೆ ಜಿಕೆ ಗೆ ನಿಮಗೆ ನೆಗೆಟಿವ್ ಇರುತ್ತೆ. ಮತ್ತೆ ಒಂದು ಪ್ರಶ್ನೆಗೆ 3 ಅಂಕಗಳನ್ನ ಈ ಬಾರಿ ಚೇಂಜ್ ಮಾಡಿರುವಂತಹ ಹೊಸ ಪ್ಯಾಟರ್ನ್ ನಲ್ಲಿ ಈ ರೀತಿಯಾದಂತ ಇದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕಳೆದ ಬಾರಿಗಿಂತ ಈ ಬಾರಿ ನಿಮಗೆ ವಿಭಿನ್ನವಾಗಿದೆ ಎಕ್ಸಾಮ್ ಅಂತ ಹೇಳ್ಬೋದು. ಇನ್ನು ಹಾಗಾದ್ರೆ ಇಂಡಿಕೇಟಿವ್ ಸಿಲೆಬಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಸಿಲೆಬಸ್ ಅನ್ನ ಒಂದು ಕೊಟ್ಟಿರ್ತಾರೆ, ನೋಟಿಫಿಕೇಶನ್ ಅಲ್ಲೇ ಇರುತ್ತಿದ್ದು. ಸೊ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಅಬಿಲಿಟಿಯಲ್ಲಿ ನೋಡಿ, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಇಂಟಿಜರ್ಸ್, ಹೋಲ್ ನಂಬರ್ಸ್, LCM and HCF, decimals and fractions, relationship between numbers, fundamental arithmetic operation, board mass, percentage, ratio, proportion, work and time, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್, ಆವರೇಜಸ್, ಸಿಂಪಲ್ ಇಂಟ್ರೆಸ್ಟ್, ಈ ರೀತಿ ನಿಮಗೆ ಜನರಲ್ ಆಗಿ ಇರುವಂತಹ ಈ ನಮ್ಮ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಆಗ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಏನ್ ಕರಿತೇವೆ, ಸೊ ಅದೆಲ್ಲ ಇದೆ. ಸೊ ನಿಮಗೆ ಇಲ್ಲಿ ನೋಡಬಹುದು, ಇದು MTS ಬಂದು SSLC ಬೇಸ್ಡ್ ಇರುವಂತಹ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರೋದಿಲ್ಲ ನಿಮಗೆ. ಅಂದ್ರೆ ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್ ಆ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಇರೋದಿಲ್ಲ ಕೊಟ್ಟಿರುವಂತಹ ಇಂಡಿಕೇಟಿವ್ ಸಿಲೆಬಸ್ ಅಲ್ಲಿ. ಇನ್ನು ರೀಸನಿಂಗ್ ಅಲ್ಲಿ ನೀವು ನೋಡೋದಾದ್ರೆ ಜಂಬ್ಲಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸ್ ಅನ್ನು ನಿಮಗೆ ಟೆಸ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ ಗೆ ಏಜ್ ಕ್ಯಾಲ್ಕುಲೇಷನ್ಸ್, ವೆನ್ ಡಯಾಗ್ರಾಮ್, ವರ್ಬಲ್, ಕ್ಲಾಕ್, ಕ್ಯಾಲೆಂಡರ್ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ರೀಸನಿಂಗ್ ನಲ್ಲಿ ಕೇಳಲಾಗುತ್ತೆ. ಇನ್ನು ನಮ್ಮ ಜಿಕೆ ನೋಡ್ತಾ ಹೋದ್ರೆ, ನಮ್ಮ ಜಿಕೆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್ ಅಂಡ್ ಕಲ್ಚರ್, ಸಿವಿಕ್ಸ್, ಎಕನಾಮಿಕ್ಸ್, ಜನರಲ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇವೆಲ್ಲವೂ SSLC ಮಟ್ಟದ ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುತ್ತೆ. ಜೊತೆ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆನ್ಷನ್ ಅಲ್ಲಿ 3 ರೀತಿ ಇದೆ. ವೊಕ್ಯಾಬ್ಯುಲರಿ ಆಗಿರ್ಬೋದು, ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಕಾಂಪ್ರಹೆನ್ಷನ್ ಅಂತ ಕರಿತೇವೆ. ಸೊ ಈ 3 ಭಾಗದಲ್ಲಿ ಕೂಡ ನಿಮಗೆ ಆಂಟೋನಿಮ್, ಸಿನೋನಿಮ್, ಟೆಸ್ಟ್ ಕಾಂಪ್ರಹೆನ್ಷನ್, ಪ್ಯಾರಾಗ್ರಾಫ್, ಕ್ಲೋಸ್ ಟೆಸ್ಟ್ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮಗೆ ಇಂಗ್ಲಿಷ್ ನಲ್ಲಿ ಕೇಳಲಾಗುತ್ತೆ. ಸೊ ನೋಡಿ, ಎರಡನೇ ಸೆಷನ್ ಅಲ್ಲಿ ನಾವೇನ್ ನೋಡಿದೀವಿ, ಇದು 25 ಪ್ರಶ್ನೆ, 75 ಅಂಕಗಳಿಗೆ ವಿತ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ನಿಮಗೆ SSC MTS ಈ ಬಗ್ಗೆ ಎಕ್ಸಾಮ್ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರು ಅಪ್ಲಿಕೇಶನ್ ಅನ್ನ ಇನ್ನು ಹಾಕಿಲ್ವೋ ಅವರೆಲ್ಲ ಹಾಕಿ. ಇನ್ನು ಫೆಬ್ರವರಿ 17ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಕನ್ನಡದಲ್ಲಿ ತಗೋಬೇಕಂತಿದ್ದವರು ಕೂಡ ಕನ್ನಡದಲ್ಲಿ ತಗೋಬಹುದು. ಇನ್ನು ಎಲ್ಲಾ ರೀತಿ SSC ಎಕ್ಸಾಮ್ಸ್ ಗಳಿಗೆ ನಮ್ಮಲ್ಲಿ ವಿಭಿನ್ನ ಪ್ರತ್ಯೇಕವಾದಂತಹ ಬ್ಯಾಚ್ ಗಳನ್ನ ಕೂಡ ಅನೌನ್ಸ್ ಮಾಡಲಾಗುತ್ತೆ. ಸೊ SSC ಕೋಚಿಂಗ್ ಗೆ ಅಡ್ಮಿಷನ್ ಗೆ ಬೇಕಾದಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು. ಅಥವಾ ಇನ್ನು ಸ್ನೇಹಿತರೆ, ದೈನಂದಿನ ಕರೆಂಟ್ ಅಫೇರ್ಸ್ ಬಹಳ ಪ್ರಮುಖವಾಗಿರುತ್ತೆ. ಸೊ ಯಾವುದೇ ಒಂದು ಎಕ್ಸಾಮ್ ಗಾದ್ರೂ ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ದೈನಂದಿನವಾಗಿ ನಿಮಗೆ ಪ್ರಚಲಿತ ಘಟನೆಗಳನ್ನ ನೋಡ್ಬೇಕಂದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿಯ ವೆಬ್ಸೈಟ್ ಗೆ ನೀವು ಹೋದ್ರಿ ಅಂದ್ರೆ ನಿಮಗೆ ದೈನಂದಿನವಾಗಿ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಇನ್ನು ನಿಮಗೆ ಮಾಸಿಕವಾಗಿ ಬೇಕಿದ್ದಲ್ಲಿ ನಮ್ಮ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಕಳೆದ ಅಕ್ಟೋಬರ್ ಇಂದ ಎಲ್ಲಾ ಮ್ಯಾಗಝಿನ್ ಗಳನ್ನ ನಿಮಗೆ ವೆಬ್ಸೈಟ್ ನಲ್ಲಿ ಉಚಿತವಾಗಿ ಆಕ್ಸೆಸ್ ಅನ್ನ ಕೊಡಲಾಗಿದೆ. ಇದು ಸ್ನೇಹಿತರೆ, ಯಾವುದೇ ಒಂದು ಪರೀಕ್ಷೆ ಬರೆಯೋದಾದ್ರೆ ಕಾನ್ಸೆಪ್ಟ್ ಟೆಸ್ಟ್ ಅನ್ನ ಬರೆಯೋದು ಪ್ರಮುಖವಾಗಿರುತ್ತೆ. ಮಾಕ್ ಟೆಸ್ಟ್ ಗಳನ್ನ ತಗೋಬೇಕು. ಅಣುಕು ಪರೀಕ್ಷೆಗಳನ್ನ ಎದುರಿಸಿರುವುದರಿಂದ ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಉತ್ತಮವಾದ ಅಂಕಗಳನ್ನ ಗಳಿಸಲಿಕ್ಕೆ ಸೂಕ್ತವಾದ ಸಹಾಯವನ್ನ ಮಾಡುತ್ತೆ. ಸೊ ಈ ರೀತಿಯಾದಂತಹ ಟೆಸ್ಟ್ ಗಳಿಗಾಗಿ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿಯ ಪರೀಕ್ಷಾ ಮಂದಿರಕ್ಕೆ ಭೇಟಿ ನೀಡಿದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕೂಡ ನಿಮಗೆ ಕಾನ್ಸೆಪ್ಟ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ಇನ್ನು ಸ್ನೇಹಿತರೆ, ಹೊಸ ಬ್ಯಾಚ್ ಗಳ ಪ್ರಾರಂಭವೇನಾಗ್ತಾ ಇದೆ, ಇದರ ಮಾಹಿತಿಗೆ ನೀವು ಕಚೇರಿಗೆ ಭೇಟಿಯನ್ನ ನೀಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಿ. ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಅನ್ನ ಮಾಡಿ. ಇದೇ ರೀತಿ ಕಂಟೆಂಟ್ ಗೆ ನಾವನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.